ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮನೆ ಮೇಲೂ ಕೂಡ ಇಡಿ ದಾಳಿಯಾಗಿದೆ. ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿಯಲ್ಲಿರುವಂಥ ಶ್ರೀನಿವಾಸ್ ಮನೆ, ಆ ಮನೆಯ ಮೇಲೂ ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿ ಪ್ರದೇಶದಲ್ಲಿರುವಂಥ ಮನೆ ಅದು. ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೂಡ್ಲಿಗಿ ಶಾಸಕ ಎನ್.ಟಿ. ಶ್ರೀನಿವಾಸ್ ಮನೆ ನೋಡಿ, ಬಹುತೇಕ ಇದು ಎಲ್ಲಿಗೆ ಡೈರೆಕ್ಟ್ ಆಗ್ತಾ ಇದೆ ಅಂತ ನೋಡಿದ್ರೆ ಇದು ನೇರವಾಗಿ ಕನೆಕ್ಟ್ ಆಗ್ತಾ ಇರುವಂಥದ್ದು ಲೋಕಸಭೆ ಚುನಾವಣೆಯ ವಿಚಾರಕ್ಕೇನೆ. ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಖರ್ಚಾಗಿದ್ದು ಕೋಟ್ಯಂತರ ರೂಪಾಯಿ, ಪ್ರತಿಯೊಬ್ಬ ಮತದಾರನಿಗೆ 200 ರೂಪಾಯಿ ಹಂಚಲಾಗಿದೆ ಅನ್ನೋದು ಆರೋಪ. ಚುನಾವಣೆ ಯಾರು ಮಾಡ್ತಾರೆ? ಚುನಾವಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರದ ಶಾಸಕರು ಕೂಡ, ಅಂದರೆ ಅವರವರ ಪಕ್ಷದ ಶಾಸಕರು ಆಯಾ ಪಕ್ಷದ ಪರವಾಗಿಯೇ ಮಾಡ್ತಾರೆ. ತುಕಾರಾಂ ಪರವಾಗಿ ಬಳ್ಳಾರಿಯ ಎಲ್ಲ ಕಾಂಗ್ರೆಸ್ ಶಾಸಕರು ಹಗಲಿರುಳು ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಗೆಲುವಾಗಿದೆ. ಆದರೆ ಆಯಾ ಕ್ಷೇತ್ರದಲ್ಲಿ ಹಣ ಹಂಚಿದ್ದೇ ನಿಜವಾದರೆ, ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಹಣ ಹಂಚಿದ್ದೇ ನಿಜವಾದರೆ